Good morning, students. Welcome to the Aryabhatta PU Science College. Now, we are going to discuss what are the electromagnets. Write any two uses of electromagnets. Electromagnets ಅಂದರೆ ಏನು, ಅದ್ರದ್ದು ಎರಡು ಯೂಸಸ್ ಏನು ಅಂತ ತಿಳ್ಕೊಂಡಿದ್ವಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ನಿಮಗೆ ಅವಾಗಲೇ ನಿಮಗೊಂದು ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ದಿಸ್ ಈಸ್ ಎ ಕಾಯಿಲ್ ಸೊಲನಾಯ್ಡ್ ಮಧ್ಯದಲ್ಲಿ ಯಾವುದೋ ಒಂದು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇತ್ತು ಅಂದರೆ ವೆನ್ ದ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದಿಸ್ ಸೊಲನಾಯ್ಡ್ this ferromagnetic material becomes a magnet. So that is called electromagnets. When the switch is off, then it becomes demagnetized. Demagnetize ಆಗುತ್ತೆ, ಮ್ಯಾಗ್ನೆಟಿಕ್ ಪವರ್ ಕಳ್ಕೊಳ್ಳುತ್ತೆ. ಅದಕ್ಕೆ ಯಾವಾಗ ಬೇಕಾದ್ರೆ ಅವಾಗ ನಮಗೆ ಎಲ್ಲ ಮ್ಯಾಗ್ನೆಟಿಕ್ ಪವರ್ ಬೇಕು, ಅದಕ್ಕೆಲ್ಲ ಏನು ಮಾಡ್ತಾರೆ, ಅದನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ದ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಪ್ಲೇಸ್ಡ್ ಇನ್ ದ ಕರೆಂಟ್ ಕ್ಯಾರಿಂಗ್ ಎ ಸೊಲನಾಯ್ಡ್. ಒಂದು ಸೊಲನಾಯ್ಡ್ ಇದು, ಸೊಲದಲ್ಲಿ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇಟ್ಟಿರ್ತೀವಿ. ಕರೆಂಟ್ ಇದ್ರ ಮುಖಾಂತರ ಪಾಸ್ ಆಯಿತು ಅಂದರೆ ನಿಮಗೆ ಇದರಲ್ಲೇ ಕರೆಂಟ್ ಪಾಸ್ ಆಗುತ್ತೆ, ಇದು ಮ್ಯಾಗ್ನೆಟೈಸ್ ಆಗುತ್ತೆ. ನಿಮಗೆ ಬೇಡ ಅಂದರೆ ತಕ್ಷಣ ಇದನ್ನು ತೆಗೆದುಬಿಡ್ಬೋದು. ಕರೆಂಟ್ ಸ್ವಿಚ್ ಆಫ್ ಮಾಡಿದ್ರೆ ಇದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇರೋಲ್ಲ. ಸೊ ಅದಕ್ಕೆ ಫೆರೋಮ್ಯಾಗ್ನೆಟಿಕ್ ಸರ್ಫೇಸ್ ಅಂತ ಉಪಯೋಗಿಸ್ತೀವಿ. ಸೊ ಇದನ್ನು ಎಲೆಕ್ಟ್ರಿಕ್ ಬೇಲ್ಸ್ಗಳಲ್ಲೆಲ್ಲ ಬಳಸ್ತೀವಿ. ಕಾಲಿಂಗ್ ಬೆಲ್ಲಿಂಗ್ ಮುತ್ತಿದ್ದಂಗೆ ತಕ್ಷಣ ಸೌಂಡ್ ಬರುತ್ತೆ. ಯಾಕಂದರೆ ಅಲ್ಲಿ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇರುತ್ತೆ, ಅದು ಇದಕ್ಕೆ ಕಾಲಿಂಗ್ ಬೆಲ್ ಇರುತ್ತೆ, ಬಡ್ಲು, ಅದಕ್ಕೆ ಹಿಂಗೆ ಬಡಿಯುತ್ತೆ, ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ ಆಗುತ್ತೆ, ಅದನ್ನು ಬಳಸ್ತಾರೆ. ಈ ಲೌಡ್ ಸ್ಪೀಕರ್ನಲ್ಲೆಲ್ಲ ಬಳಸ್ತಾರೆ. ಲೌಡ್ ಸ್ಪೀಕರ್ ಮಾತಾಡಿದರೆ ಜೋರ ಸೌಂಡ್ ಕೇಳಿಸುತ್ತೆ, ಅದನ್ನು ಲೌಡ್ ಸ್ಪೀಕರ್ನಲ್ಲೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟನ್ನು ಬಳಸ್ತಾರೆ. ಕ್ರೇನ್ಸ್, ಎಲೆಕ್ಟ್ರಿಕ್ ಕ್ರೇನ್ಸ್ ಅಂತ ಬರುತ್ತೆ ಇದಕ್ಕೆಲ್ಲ. ಈ ಮ್ಯಾಗ್ನೆಟಿಕ್ ಕ್ರೇನ್ಸ್ ದೊಡ್ಡ ಕಾರುಗಳು ಅಂತ ಗುಜರಿ ಸಾಮಾನುಗಳೆಲ್ಲ ಇರ್ತವೆ, ಅದನ್ನು ತೆಗೆದು ಫರ್ನೇಸಿಗೆ ಹಾಕ್ತಾರೆ, ಇದಕ್ಕೆ ಅದನ್ನು ಕರಗಿಸೋಕ್ಕೆ. ಅದನ್ನು ಎತ್ತಬೇಕಾದ್ರೆ ಏನು ಮಾಡ್ತಾರೆ, ಎಲೆಕ್ಟ್ರೋಮ್ಯಾಗ್ನೆಟ್ಸ್ಗಳನ್ನು ಬಳಸ್ತಾರೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ದ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಪ್ಲೇಸ್ಡ್ ಇನ್ ದ ಕರೆಂಟ್ ಕ್ಯಾರಿಂಗ್ ಎ ಸೊಲನಾಯ್ಡ್. ವಾಟ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್? ಇದು ಇಂಪಾರ್ಟೆಂಟ್ ಕ್ವಶನ್, ಹೋದ ವರ್ಷ ಕೇಳಿದ್ರು, ಮಾರ್ಚ್ 20th ಕೇಳಿದ್ರು ಇದು. ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ದ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಪ್ಲೇಸ್ಡ್ ಇನ್ ದ ಕರೆಂಟ್ ಕ್ಯಾರಿಂಗ್ ಎ ಸೊಲನಾಯ್ಡ್. ಸೊಲನಾಯ್ಡಲ್ಲಿ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ದ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಪ್ಲೇಸ್ಡ್ ಇನ್ ದ ಕರೆಂಟ್ ಕ್ಯಾರಿಂಗ್ ಎ ಸೊಲನಾಯ್ಡ್. Uses of electromagnets. Electromagnets are used in electric bells, loudspeaker, cranes. Electromagnets are used in electric bells, loudspeaker and cranes. Ivistu uses. This is very important question. This is workout. What is the force acting on a bar magnet placed in a uniform magnetic field? So zero. Force acting on a uniform magnetic field. ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಮಧ್ಯದಲ್ಲಿ. ಫೋರ್ಸ್ ಆಕ್ಟಿಂಗ್ ಆನೆ ಮಧ್ಯ ಒಂದು ನೀಡಲ್ ಯಾವ್ದಾದ್ರು ಇಟ್ಟರೆ ಯಾವ ರೀತಿ ಫೋರ್ಸ್ ಆಗುತ್ತೆ, ಎಲೆಕ್ಟ್ರಿಕ್ ಫೋರ್ಸು ಇದಕ್ಕೆ ಇಟ್ಟರೆ ಯಾವ ರೀತಿ ಆಗುತ್ತೆ, ಇಟ್ ಈಸ್ ಝೀರೋ. ಗೊತ್ತಾಯ್ತು. ಅದು ವಾಟ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾರ್ ಮ್ಯಾಗ್ನೆಟ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್? ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಇಟ್ ಈಸ್ ಝೀರೋ. ವಾಟ್ ಈಸ್ ದ ಟಾರ್ಕ್ ವೆನ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್? ವೆನ್ ಈಸ್ ಟಾರ್ಕ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಎರಡು ಮೆಟೀರಿಯಲ್ಸ್ ಮಧ್ಯದಲ್ಲಿ ಮ್ಯಾಗ್ನೆಟಿಕ್ ನೀಡಲ್ ಅಥವಾ ಇಟ್ಟರು ಅಂದರೆ ಯಾವ ರೀತಿ ಆಗಿತ್ತು ಅಂದರೆ ಇಲ್ಲೊಂದು ಮ್ಯಾಗ್ನೆಟ್ ಇರುತ್ತೆ, ಇಲ್ಲೊಂದು ಮ್ಯಾಗ್ನೆಟ್ ಇರುತ್ತೆ, ಮಧ್ಯದಲ್ಲಿ ಒಂದು ಮ್ಯಾಗ್ನೆಟ್ ನೀಡಲ್ ಇಟ್ಟರೆ ಇದು ಯಾವ ರೀತಿ, ಈ ರೀತಿ ಟಾರ್ಕ್ ಅಂದರೆ ಹಿಂಗೆ ರೀತಿ ಇದಾಗುತ್ತೆ, ತಿರುಗಿಸುತ್ತೆ, ಟ್ವಿಸ್ಟ್ ಆಗೋದಕ್ಕೆ ಟಾರ್ಕ್ ಅಂತ ಕರಿತೀವಿ. ಸೊ ಯಾವಾಗ ಆಗುತ್ತೆ ಅಂತ, ವಾಟ್ ಈಸ್ ದ ಟಾರ್ಕ್ ವೆನ್ ಎ ಬಾರ್ ಮ್ಯಾಗ್ನೆಟ್ ಈಸ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್? ವೆನ್ ಈಸ್ ಟಾರ್ಕ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್? ಯಾವುದು? ಟಾರ್ಕ್ T ಈಸ್ ಈಕ್ವಲ್ ಟು m ಕ್ರಾಸ್ B. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಮೂಮೆಂಟ್ ಆಫ್ ದ ಕಾಪರ್. ಅದಕ್ಕೆ ಗೊತ್ತಾಯ್ತಾ? ಡೈಪೋಲ್ ಮ್ಯಾಗ್ನೆಟ್, M ಅಂದರೆ ಡೈಪೋಲ್ ಮ್ಯಾಗ್ನೆಟು, B ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವ ರೀತಿ ಟಾರ್ಕ್ ಆಗುತ್ತೆ ಅಂತ. ಈಸ್ ಈಕ್ವಲ್ ಟು MB sin θ. M ಕ್ರಾಸ್ B ಅಂದರೆ ಏನು? MB sin θ. So where B is equal to uniform magnetic field, M is equal to dipole moment, tau is equal to torque. T is equal to maximum if theta is equal to 90 degree. And MB sin θ ಅಂದರೆ ಏನು, 90 ಡಿಗ್ರಿ ಹಾಕಿದ್ರೆ sin θ sin 90 ಆಗುತ್ತೆ, 1 ಆಗುತ್ತೆ, is equal to MB. ಅಂದರೆ M is perpendicular to B and it is maximum. Minimum
ವೆನ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಇದ್ದರೆ ಎಮ್ ಬಿ ಸೈನ್ ಥೀಟಾ ಅಂದರೆ ಎಮ್ ಈಸ್ ಅಲಾಂಗ್ ದ ಡೈರೆಕ್ಷನ್. ನೋಡಿ ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇದೊಂದು ಬಾರ್ ಮ್ಯಾಗ್ನೆಟ್. ಇದನ್ನು ಈ ರೀತಿ ಡೈರೆಕ್ಷನ್ ಇಟ್ಟಿದ್ರೆ ಮಿನಿಮಮ್ ಫೋರ್ಸ್ ಇರುತ್ತೆ. ಆ ರೀತಿ 90 ಡಿಗ್ರಿ ಈ ಮ್ಯಾಗ್ನೆಟಿಕ್ ಫೀಲ್ಡಿಗೆ 90 ಡಿಗ್ರಿ ಇತ್ತು ಅಂದರೆ ಅದು ಮ್ಯಾಕ್ಸಿಮಮ್ ಇರುತ್ತೆ. ಸೊ ಎಮ್ ಬಿ ಸೈನ್ ಥೀಟಾ, ಎಮ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಬಿ. ಸೊ ಅಂದರೆ ವಾಟ್ ಈಸ್ ದ ಫೋರ್ಸ್, ವಾಟ್ ಈಸ್ ದ ಟಾರ್ಕ್ ವೆನ್ ಎ bar magnet is placed in a uniform magnetic field? When is torque maximum and minimum? Torque tau is equal to m cross b. Tau is equal to mb sin theta. ಅಂದರೆ where b is equal to uniform magnetic field, m is equal to dipole moment, tau is equal to torque. So T is equal to maximum if theta is equal to 90 degree and mb sin theta is equal to mb. So m perpendicular to b. Tau is equal to minimum when theta is equal to 0 degree. ಅಂದರೆ ಎಮ್ ಬಿ ಸೈನ್ ಥೀಟಾ, ಸೈನ್ 0 ಮೀನ್ಸ್ 0 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಎಮ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಬಿ. ಸೊ ಅದೇ ಈಸ್ ಬಾರ್ ಮ್ಯಾಗ್ನೆಟ್ ಆ್ಯಂಡ್ ಈಕ್ವಲೆಂಟ್ ಟು ಎ ಕರೆಂಟ್ ಕ್ಯಾರಿಂಗ್ ಸೊಲನೆಟ್. ಅವಾಗ ಬರ್ಸಿದ್ನಲ್ಲ ಹೋದೆ ಡಿರಿವೇಷನ್, ಅದರಲ್ಲೇ ಟ್ವಿಸ್ಟ್ ಮಾಡಿ ಟೂ ಮಾರ್ಕ್ಸಿಗೆ ಕೇಳ್ತಾರೆ. ಈಸ್ ಬಾರ್ ಮ್ಯಾಗ್ನೆಟ್ ಆ್ಯಂಡ್ ಈಕ್ವಲೆಂಟ್ ಟು ಎ ಕರೆಂಟ್ ಕ್ಯಾರಿಂಗ್ ಎ ಸೊಲನೆಟ್. ಒಂದು ಬಾರ್ ಮ್ಯಾಗ್ನೆಟ್ ಇದೆ, ಅದು ಈ ಸೊಲನಾಯ್ಡಿಗೆ ಅದು ಈಕ್ವಲ್ ಆಗಿರುತ್ತಾ ಅಂತ. ಎಸ್, ಇಟ್ ಈಸ್ ಈಕ್ವಲ್. ಗೊತ್ತಾಯ್ತಾ? ಈಚ್ ಟರ್ನ್ಸ್ ಅಂದರೆ ಇಲ್ಲಿ ಇರುತ್ತಲ್ಲ, ಸೊ ಎಸ್ ಇದಕ್ಕೆ ಈಚ್ ಟರ್ನ್ ಆಫ್ ದ ಸೊಲನಾಯ್ಡ್ ಬಿಹೇವ್ಸ್ ಆಸ್ ಎ ಸ್ಮಾಲ್ ಮ್ಯಾಗ್ನೆಟಿಕ್ ಡೈಪೋಲ್. ನೋಡ್ರಿ, ಈ ಒಂದೊಂದು ಟರ್ನ್ ಇದೆಯಲ್ಲ, ಈ ರೀತಿ ಒಂದೊಂದು ಟರ್ನು ಸತ ಮ್ಯಾಗ್ನೆಟಿಕ್ ಡೈಪೋಲ್ ಅಂದರೆ ಒಂದು ಸೈಡ್ ನಾರ್ತ್ ಒಂದು ಸೈಡ್ ಸೌತ್ ಇರುತ್ತೆ, ಆ ರೀತಿ ಆಕ್ಟ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ಲೈನ್ ಅಲಾಂಗ್ ದಿಸ್, ಒಂದೇ ಲೈನಲ್ಲಿ ಎಲ್ಲವೂ ಜೋಡಿಸಿರ್ತವೆ. ಸೊ ಇಟ್ ಈಸ್ ಬಿಹೇವ್ಸ್ ಆಸ್ ಎ ಬಾರ್ ಮ್ಯಾಗ್ನೆಟ್. ಗೊತ್ತಾಯ್ತಾ? ಈಚ್ ಟರ್ನ್ ಆಫ್ ಸೊಲನಾಯ್ಡ್ ಬಿಹೇವ್ಸ್ ಆಸ್ ಎ ಸ್ಮಾಲ್ ಮ್ಯಾಗ್ನೆಟಿಕ್ ಡೈಪೋಲ್. ನೋಡಿರಿ, ಈಚ್ ಟರ್ನ್ ಒಂದೊಂದು ಟರ್ನು ಸತ ಈಚ್ ಡೈಪೋಲ್ ಅಂದರೆ ಮ್ಯಾಗ್ನೆಟಿಕ್ ನಾರ್ತ್ ಮತ್ತು ಮ್ಯಾಗ್ನೆಟಿಕ್ ಸೌತ್ ಪೋಲ್ ಇರೋಂಥ ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ಅಂದರೆ ಏನು, ಒಂದು ನಾರ್ತ್ ಪೋಲು ಒಂದು ಸೌತ್ ಪೋಲ್ ಇರೋಂಥ ಮ್ಯಾಗ್ನೆಟಿಕ್. ಅದಕ್ಕೆ ಸೊಲನಾಯ್ಡ್ ಈಸ್ ಅನ್ ಅರೇಂಜ್ಮೆಂಟ್ ಆಫ್ ಸ್ಮಾಲ್ ಮ್ಯಾಗ್ನೆಟಿಕ್ ಡೈಪೋಲ್ಸ್. ಅಂದರೆ ಇದು ನೋಡ್ರಿ, ಇದು ಬಿಕಮ್ಸ್ ದ ಅರೇಂಜ್ಮೆಂಟ್ ಆಫ್ ದಿಸ್. ನೋಡ್ರಿ, ಇದು ಎಲ್ಲವೂ ಸತ ಸೊಲನಾಯ್ಡ್ ಅಂದರೆ ಒಂದೊಂದು ಅರೇಂಜ್ಮೆಂಟು, ಒಂದೊಂದು ಸಣ್ಣ ಸಣ್ಣ ಡೈಪೋಲ್ ಮ್ಯಾಗ್ನೆಟನ್ನು ಇಟ್ಟು ಸೀದಾ ಇದನ್ನು ಜೋಡಿಸ್ದಂಗೆ. ಗೊತ್ತಾಯ್ತಾ? ಸೊ ಇಟ್ ಈಸ್ ಇದನ್ನು ಕ್ಲೀನಾಗಿ ಒಂದಕ್ಕೆ ಹಿಂಗೆ ಜೋಡಿಸಿಟ್ಟಂಗೆ ಇದು. ಗೊತ್ತಾಯ್ತಾ? ಆ್ಯಂಡ್ ದಸ್ ದಿಸ್ ಈಸ್ ಜಸ್ಟ್ ಲೈಕ್ ಎ ಪ್ಲೇಸ್ಡ್ ಇನ್ ಎ ಲೈನ್ ವಿತ್ ಈಚ್ ಅದರ್. ನೋಡಿರಿ, ಇದು ಎಲ್ಲ ಸತ ಒಂದೇ ಲೈನಲ್ಲಿ ಇಟ್ಟಂಗೆ ಇರುತ್ತೆ. ಈ ಸಣ್ಣ ಡೈಪೋಲ್ ಈಚ್ ಟರ್ನ್ ಆಫ್ ದ ಸೊಲನಾಯ್ಡ್ ಬಿಹೇವ್ಸ್ ಆಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್. ದೀಸ್ ಆರ್ ಅರೇಂಜ್ಡ್ ಇನ್ ಎ ಲೈನ್, ಒಂದೇ ಲೈನಲ್ಲಿ ಇಟ್ಟಂಗೆ. ಸೊಲನಾಯ್ಡ್ ಈಸ್ ಅನ್ ಅರೇಂಜ್ಮೆಂಟ್ ಆಫ್ ಸ್ಮಾಲ್ ಮ್ಯಾಗ್ನೆಟಿಕ್ ಡೈಪೋಲ್ಸ್. ಮ್ಯಾಗ್ನೆಟಿಕ್ ಡೈಪೋಲ್ಸ್ಗಳನ್ನೆಲ್ಲ ಒಂದು ಅರೇಂಜ್ಮೆಂಟ್ ಮಾಡಿಟ್ಟಂಗೆ. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಸೊಲನಾಯ್ಡ್ ಈಸ್ ಐಡೆಂಟಿಕಲ್ ಟು ದ ಮ್ಯಾಗ್ನೆಟ್. ನೋಡ್ರಿ, ಇವೆಲ್ಲವೂ ಮ್ಯಾಗ್ನೆಟಿಕ್ ಇಟ್ಟಿರ್ತವೆ, ಎಲ್ಲ ಒಂದು ಜಸ್ಟ್ ಒಂದು ಮ್ಯಾಗ್ನೆಟ್, ಐಡೆಂಟಿಕಲ್ ಮ್ಯಾಗ್ನೆಟ್ ಆದಂಗೆ ಇದಕ್ಕೆಲ್ಲ. ಗೊತ್ತಾಯ್ತಾ? ಸೊ ಅದಕ್ಕೆ ಈಸ್ ಬಾರ್ ಮ್ಯಾಗ್ನೆಟ್ ಆ್ಯಂಡ್ ಈಕ್ವಲೆಂಟ್ ಟು ಕರೆಂಟ್ ಕ್ಯಾರಿಂಗ್ ಎ ಸೊಲನಾಯ್ಡ್. ಎಸ್, ಈಚ್ ಟರ್ನ್ ಆಫ್ ಸೊಲನಾಯ್ಡ್ ಬಿಹೇವ್ಸ್ ಆಸ್ ಎ ಸ್ಮಾಲ್ ಮ್ಯಾಗ್ನೆಟಿಕ್ ಡೈಪೋಲ್. Solenoid is an arrangement of small magnetic dipoles. This is just like placed in line with each other. Magnetic field produced by solenoid is identical to the magnet. ಇಷ್ಟು ಬರೀಬೇಕು ಇದಕ್ಕೆ. ವಾಟ್ ಈಸ್ ದ ಕಾಸ್ ಆಫ್ ದ ಅರ್ತ್ ಮ್ಯಾಗ್ನೆಟಿಕ್. ನೋಡ್ರಿ, ಇದೇ ರೀತಿ ಈ ಮ್ಯಾಗ್ನೆಟ್ ಈ ಸೊಲನಾಯ್ಡ್ ಬಗ್ಗೆ ಜಸ್ಟ್ ವಿ ಹ್ಯಾವ್ ಸ್ಟಡಿಡ್. ನೆಕ್ಸ್ಟ್ ಒನ್ ಈಸ್ next is the solenoid. Right. Next topic is Earth's magnetic field. ನೋಡ್ರಿ, ಅರ್ತ್ ಬಿಹೇವ್ಸ್ ಆಸ್ ಎ ಮ್ಯಾಗ್ನೆಟ್. ನೋಡ್ರಿ, ಅರ್ತ್ ಇರೋದು ಅದೇ ರೌಂಡಿಗೆ ಇರೋದು ಅರ್ತ್ ಈಸ್ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್. ನೋಡ್ರಿ, ಒಂದು ಅರ್ತ್ ಇದ್ದರೆ ಅದರಲ್ಲಿ ಅದು ಇಟ್ ಈಸ್ ಜಸ್ಟ್ ಲೈಕ್ ಎ ಬಿಹೇವ್ಸ್ ಲೈಕ್ ಎ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಆಫ್ ದ ಅರ್ತ್. ಗೊತ್ತಾಯ್ತು? ಅದಕ್ಕೆ ನಾವು ಓದೋಣ ಜಸ್ಟ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರೀಬೋದು. ಇದಕ್ಕೆ ಇಲ್ಲಿ ನೋಡಲಿ, ಅದು ಅರ್ತ್ ಇರುತ್ತೆ. ಈಗ ಅರ್ತಿನ ಇದು ನಾರ್ತ್ ಪೋಲು, ಇದು ಸೌತ್ ಪೋಲ್. ಈ ಸೌತ್ ಪೋಲ್ ಏನಾಗುತ್ತೆ ಅಂದರೆ ಇದೆ ನಾರ್ತಿಂದ ಸೌತಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇರುತ್ತೆ. ಇದರ ಡೈರೆಕ್ಷನ್ ಸೌತಿಂದ ನಾರ್ತಿಗೆ. ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಫ್ರಮ್ ಸೌತ್ ಟು ನಾರ್ತ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ಅಲೈನ್ಡ್ ಫ್ರಮ್ ನಾರ್ತ್ ಟು ಸೌತ್. ನಾರ್ತಿಂದ ಸೌತಿಗೆ ಹಿಂಗೆ ಬರ್ತಾ ಇರುತ್ತೆ. ಗೊತ್ತಾಯ್ತಾ? ಇದನ್ನು ನಾವು ಅರ್ಥನ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತೊಗೊತೀವಿ. ಅರ್ತ್ ಇಟ್ ಸೆಲ್ಫ್ ಈಸ್ ಜಸ್ಟ್ ಲೈಕ್ ಎ ಮ್ಯಾಗ್ನೆಟಿಕ್. ಇದೊಂದು ಒಂದು ದೊಡ್ಡ ಮ್ಯಾಗ್ನೆಟ್ ಇದ್ದಂಗೆ.
ಗೊತ್ತಾಯ್ತಾ. ಇದೊಂದು ದೊಡ್ಡ ಮ್ಯಾಗ್ನೆಟನ್ನು ಇಲ್ಲಿ ಇಟ್ಟಂಗೆ ಲಗ್ಗ ನಾರ್ತಿಂದ ಸೌತಿಗೆ. ಸೊ ಗೊತ್ತಾಯ್ತಾ. ಸೊ ಅದನ್ನೇ ನಾವು ಹೇಳ್ತಾ ಇರೋದು. ವಾಟ್ ಈಸ್ ದ ಕಾಸ್ ಆಫ್ ದ ಅರ್ತ್ ಮ್ಯಾಗ್ನೆಟಿಸಮ್. ನೋಡಿರಿ, ಅರ್ತ್ ಈಸ್ ಜಸ್ಟ್ ಲೈಕ್ ಎ ಮ್ಯಾಗ್ನೆಟ್, ಬಿಹೇವ್ಸ್ ಆಸ್ ಎ ಮ್ಯಾಗ್ನೆಟ್. ವಾಟ್ ಈಸ್ ದ ಕಾಸ್ ಆಫ್ ದಿಸ್ ಅರ್ತ್ ಮ್ಯಾಗ್ನೆಟಿಸಮ್. ಇದು ಈ ಅರ್ತ್ ಒಳಗಡೆ ಆಗೋಕ್ಕೆ ಯಾಕೆ ಕಾರಣ ಅಂತ. ಸೊ ಇಟ್ ಈಸ್ ಜಸ್ಟ್ ಇದು ಔಟರ್ ಕೋರ್. ಇದು ಆ್ಯಕ್ಚುಲಾಗಿ ಇಲ್ಲಿ ಇನ್ ಅರ್ತ್ ಔಟರ್ ಕೋರ್ ಇದೆ. ಇದು ಫಸ್ಟಿಗೆ ಇನ್ನರ್ ಕೋರ್ ಇರುತ್ತೆ, ಐರನ್ ಆ್ಯಂಡ್ ನಿಕ್ಕಲ್. ಇದರಲ್ಲಿ ಐರನ್ನು Fe(Ni), ಈ ಐರನ್ ಆ್ಯಂಡ್ ನಿಕ್ಕಲ್ ಇರುತ್ತೆ ಇನ್ನರ್ ಕೋರ್ನಲ್ಲಿ. ನೆಕ್ಸ್ಟ್ ಔಟರ್ ಕೋರ್ನಲ್ಲಿ ಹಿಂಗೆ ಲೇಯರ್ ಇರುತ್ತೆ. ಈ ಲೇಯರ್ ಇದ್ದಾಗ ಏನಾಗುತ್ತೆ ಅಂದರೆ ಆ ಮೇಲ್ಗಡೆ ಒಂದು ಲೇಯರ್ಗೂ ಕೆಳಗಡೆ ಲೇಯರ್ಗೂ ಹಿಂಗೆ ಒಂದಕ್ಕೊಂದಕ್ಕೆ ಜಾರುತ್ತೆ. ಅಂದರೆ ಇನ್ನು ಕರೆಂಟ್ಸ್ ಪಾಸ್ ಆಗುತ್ತೆ. ಗೊತ್ತಾಯ್ತು. ಕರೆಂಟ್ಸ್ ಅಂದರೆ ಹೈ, ಈ ಕಡೆಯಿಂದ ಇದು ಈ ಕಡೆ ಫ್ಲೋ ಆಗುತ್ತೆ, ಒಂದು ಈ ಕಡೆ ಫ್ಲೋ ಆಗುತ್ತೆ, ಒಟ್ಟಿಗೆ ಆ ಕಡೆ ಅಡ್ಡದಿಡ್ಡಿ ಫ್ಲೋ ಆಗ್ತಾ ಇರುತ್ತೆ. ಸೊ ಡ್ಯೂ ಟು ದಿಸ್ ಫ್ಲೋ ದ ಮೋಲ್ಟನ್ ಅಂದರೆ ಏನು, ಅದು ಲಿಕ್ವಿಡ್ ಅಲ್ಲ, ಅದು ಸಾಲಿಡ್ ಅಲ್ಲ, ಮಧ್ಯದಲ್ಲಿರುತ್ತೆ. ಅದಿದೆ. ಅದಕ್ಕೆ ಐರನ್ ಆ್ಯಂಡ್ ನಿಕ್ಕಲ್ಲು ಎರಡು ಮಿಕ್ಸ್ಡ್ ಟುಗೆದರ್, ಅವೆರಡು ಮಿಕ್ಸ್ ಆಗಿರುವಂಥ ಮೋಲ್ಟನ್ ಅದು. ಸೊ ಅದಕ್ಕೆ ಲಾವಾ ಅಂತ ಕರಿತೀವಿ. ಗೊತ್ತಾಯ್ತು, ಲಾವಾ. ಸೊ ಅದೇನಾಗುತ್ತೆ, ಅದು ಒಂದಕ್ಕೊಂದಕ್ಕೆ ತಿಕ್ಕಾಡೋದ್ರಿಂದ ಏನಾಗುತ್ತೆ ಅಂದರೆ ಕರೆಂಟ್ ಪಾಸ್ ಆಗುತ್ತೆ. ಅದರಿಂದ ಅಲ್ಲಿ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಯ್ತಾ. ಔಟ್ ಆಫ್ ಕೋರ್ ದೇರ್ ಈಸ್ ಎ ಕನೆಕ್ಟಿವ್ ಮೋಷನ್ ಆಫ್ ಮೋಲ್ಟನ್ ಐರನ್ ಆ್ಯಂಡ್ ನಿಕ್ಕಲ್. ಐರನ್ನು ಮತ್ತು ನಿಕ್ಕಲ್ನ ಕನೆಕ್ಟಿವ್ ಮೋಷನ್, ಎರಡಕ್ಕೊಂದು ಕನೆಕ್ಟ್ ಆಗಿರುತ್ತೆ, ಈ ರೀತಿ ಜಾರುತ್ತೆ. ದೆನ್ ಎಲೆಕ್ಟ್ರಿಕಲ್ ಕರೆಂಟ್ಸ್ ಪ್ರೊಡ್ಯೂಸ್ಡ್ ಬೈ ಕನೆಕ್ಟಿವ್ ಮೋಷನ್, ದೇರ್ ಫಾರ್ ಅರ್ತ್ ಮ್ಯಾಗ್ನೆಟಿಕ್ ಫಾರ್ವರ್ಡ್ ಬೈ ಎಲೆಕ್ಟ್ರಿಕಲ್ ಕರೆಂಟ್ಸ್. ಗೊತ್ತಾಯ್ತಾ. ಇದು ಒಂದಕ್ಕೊಂದಕ್ಕೆ ತಿಕ್ಕಾಡೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಉಜ್ಜತ್ತಲ್ಲ, ಅವಾಗ ಕರೆಂಟ್ ಪಾಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇದು ಕರೆಂಟ್ ಪಾಸ್ ಆಗಿಂದ ಇಲ್ಲಿ ನಾರ್ತು, ಈ ಕಡೆ ಸೌತ್ ಪೋಲ್, ಒಂದಕ್ಕೆ ಹಿಂಗೆ ಇದು ಮಾಡೋದ್ರಿಂದ ಒಂದು ಕಡೆ ನಾರ್ತು ಒಂದು ಕಡೆ ಸೌತ್ ಆಗಿ ಫಾರ್ಮ್ ಆಗುತ್ತೆ. ಗೊತ್ತಾಯ್ತಾ. ವಾಟ್ ಈಸ್ ದ ಕಾಸ್ ಆಫ್ ದ ಅರ್ತ್ ಮ್ಯಾಗ್ನೆಟಿಸಮ್. ದ ಔಟರ್ ಕೋರ್ ಆಫ್ ದ ಅರ್ತ್ ಕನ್ಸಿಸ್ಟ್ಸ್ ಆಫ್ ಮೋಲ್ಟನ್ ಐರನ್ ಆ್ಯಂಡ್ ನಿಕ್ಕಲ್. ನೋಡಿರಿ, ಔಟರ್ ಕೋರ್ ಆಫ್ ದ ಅರ್ತ್ ಕನ್ಸಿಸ್ಟ್ಸ್ ಆಫ್ iron and nickel. In the outer core there is a connective motion of molten iron and nickel. Outer core ನಲ್ಲಿ connective motion of iron and nickel ಇರುತ್ತೆ. Then the electrical currents produced by connective motion, ಅವಾಗ ಏನಾಗುತ್ತೆ, ಎಲೆಕ್ಟ್ರಿಕಲ್ಸ್ ಒಂದಕ್ಕೊಂದಕ್ಕೆ ತಿಕ್ಕಾಡೋದ್ರಿಂದ electrical currents produced by the connective motion. Therefore earth magnetism formed by electrical currents. ಈ ಎಲೆಕ್ಟ್ರಿಕಲ್ ಕರೆಂಟ್ಸ್ ಒಂದಕ್ಕೊಂದಕ್ಕೆ ತಿಕ್ಕಾಡೋದ್ರಿಂದ ಎಲೆಕ್ಟ್ರಿಕ್ ಚಾರ್ಜಸ್ ಫಾರ್ಮ್ ಆಗುತ್ತೆ. ಆ ಚಾರ್ಜಸ್ ಫಾರ್ಮ್ ಆಗಿ ಇದು ಎಲ್ಲ ಒಂದು ಸೈಡ್ ನಾರ್ತು, ಒಂದು ಕಡೆ ಸೈಡ್ ಒಳಗಡೆ ಇನ್ನರ್ ಕೋರ್ನಲ್ಲಿ ಹೋಗುತ್ತೆ. ಆವಾಗ ಅಲ್ಲಿ ಒಳಗಡೆ ಅದು ಇನ್ನರ್ ಕೋರ್ ಆಗುತ್ತೆ, ಅದು ಹೊರಗಡೆ ಆ ಚಾರ್ಜಸ್ ಫಾರ್ಮ್ ಆಗಿರೋದು ಸಾಲಿಡ್ ಇದ್ದರೆ ಔಟರ್ ಲೇಯರ್ ಇದಕ್ಕೆ ಬರೋಲ್ಲ, ಕ್ರಸ್ಟಿಗೆ ಬರೋಲ್ಲ. ಕ್ರಸ್ಟ್ ಅಂದರೆ ಇದು ಮೇಲ್ಗಡೆ ತಗೊಳ್ಳಿ, ಕ್ರಸ್ಟಿಗೆ ಬರೋಲ್ಲ, ಅದು ಒಳಗಡೆ ಇನ್ನರ್ ಕೋರ್ನಲ್ಲೇ ಅದು ಫಾರ್ಮ್ ಆಗಿರುತ್ತೆ. ಹಾಗಾಗಿ ಒಳಗಿಂದ ಅದು ಮ್ಯಾಗ್ನೆಟಿಸಮ್ ಫಾರ್ಮ್ ಆಗುತ್ತೆ. ಗೊತ್ತಾಯ್ತಾ. ಎಲೆಕ್ಟ್ರಿಕಲ್ಸ್ ಇನ್ನೊಂದ್ಸರಿ ಕ್ಲಿಯರ್ ಹೇಳ್ತೀನಿ. ವಾಟ್ ಈಸ್ ದ ಕಾಸ್ ಆಫ್ ಅರ್ತ್ ಮ್ಯಾಗ್ನೆಟಿಸಮ್. ದ ಔಟರ್ ಕೋರ್ ಆಫ್ ದ ಅರ್ತ್ ಕನ್ಸಿಸ್ಟ್ಸ್ ಆಫ್ ಮೋಲ್ಟನ್ ಐರನ್ ಆ್ಯಂಡ್ ನಿಕ್ಕಲ್. ಇನ್ ದ ಔಟರ್ ಕೋರ್ ದೇರ್ ಈಸ್ ಎ ಕನೆಕ್ಟಿವ್ ಮೋಷನ್ ಆಫ್ ಮೋಲ್ಟನ್ ಐರನ್ ಆ್ಯಂಡ್ ನಿಕ್ಕಲ್. In the outer core there is a connective motion of iron and nickel. Then electrical currents produced by connective motion. Therefore earth's magnetism formed by electrical currents. ಅಷ್ಟು ಹೇಗಿದೆ ಅರ್ತ್ ಆಸ್ ಎ ಮ್ಯಾಗ್ನೆಟ್ ಯಾಕೆ ಅಂತ ಕೇಳುತ್ತೆ. ಮುಂದೆ ಇನ್ನೂ ಡೀಟೇಲ್ಸ್ ಬರುತ್ತೆ ನಿಮಗೆ. ಡಿಕ್ಲಿನೇಷನ್, ಡೀಪ್ ಅಂದರೆ ಏನೋ ಅವೆಲ್ಲ ಬರುತ್ತೆ. ಈಗ ಜಸ್ಟ್ ಇದು ಇಂಟ್ರೊಡಕ್ಷನ್ ಅಷ್ಟೇ. ನೆಕ್ಸ್ಟ್ ಒನ್ ಈಸ್ ಗಾಸ್ ಲಾ. ಸೊ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಅಂತ ಕೇಳ್ತಾರೆ. ಸೊ ಯಾವುದೋ ಒಂದು ಎನ್ಕ್ಲೋಸ್ಡ್ ಸರ್ಫೇಸ್ ತೊಗೊಳ್ರಿ. ಅದು ಎನ್ಕ್ಲೋಸ್ಡ್ ಸರ್ಫೇಸ್ನಲ್ಲಿ ಏನೇ ಇದ್ರೂ ಅದು ಒಂದು ಇದು ಎನ್ಕ್ಲೋಸ್ಡ್ ಸರ್ಫೇಸ್, ಇದು ಮೇಲ್ ಸರ್ಫೇಸ್ ಅದರಲ್ಲಿ. ಸೊ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮಲ್ಲಿ ಗಾಸ್ ಲಾ. ಇನ್ನು ಎಲೆಕ್ಟ್ರಿಕ್ ಚಾರ್ಜಸ್ ಅಲ್ಲಿ ಬೇರೆ ಗ್ರಾಸ್ ಇರುತ್ತೆ, ಅದು ಬೇರೆ. ಮ್ಯಾಗ್ನೆಟಿಸಮ್ನಲ್ಲೇ ಬೇರೆ. ಇದನ್ನು ಎಕ್ಸಾಮಿಗೆ ಕೇಳ್ತಾರೆ, ಅದನ್ನು ಕೇಳ್ತಾರೆ. ಸರಿಯಾಗಿ ನೋಡ್ಕೊಂಡು ಬರೀಬೇಕು. ಸೊ ಗಾಸ್ ಲಾ ಸ್ಟೇಟ್ಸ್ ದಟ್ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ ಝೀರೋ. ನೆಟ್ ಎಲೆಕ್ಟ್ರಿಕಲ್ ಸರ್ಫೇಸ್, ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಏನೋ ಒಳಗಡೆಯಿಂದ ಹಿಂಗೆ ತೂರ್ಕೊಂಡು ಹೋಗ್ತಾ ಇರುತ್ತೆ. ಈ ಕ್ಲೋಸ್ಡ್ ಸರ್ಫೇಸ್ ಎಲ್ಲ ಸರ್ಫೇಸ್ ತೊಗೊಳ್ರೆ ನೆಟ್ ಕ್ಲೋಸ್ಡ್ ಸರ್ಫೇಸ್
through any net magnetic flux through any closed surface is 0. ಇಲ್ಲೆಷ್ಟು ಕ್ಲೋಸ್ಡ್ ಸರ್ಫೇಸ್ ಹೋಗಿರುತ್ತೋ ಈ ಕಡೆನೂ ಅಷ್ಟೇ ಹೋಗಿರುತ್ತೆ. ನೆಟ್ ಫ್ಲಕ್ಸ್ ಈಸ್ ಆಲ್ವೇಸ್ 0. ಸೊ ದಟ್ ಈಸ್ ನೋಡಿರಿ, ಇದೊಂದು ಸರ್ಫೇಸ್ ಏರಿಯಾ ಇದೆ, ಇದು ಸ್ಮಾಲ್ ಡಿ ಎಸ್ ಇರುತ್ತೆ. ಸ್ಮಾಲ್ ಡಿ ಎಸ್ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿರುತ್ತೆ. ಇನ್ ದಿಸ್ ಕ್ಲೋಸ್ಡ್ ಸರ್ಫೇಸ್ ಇದರಲ್ಲಿ ನೆಟ್ ಫ್ಲಕ್ಸ್ ಸರ್ಫೇಸ್ ಇದು ಅದು ಯಾವಾಗಲೂ 0 ಆಗಿರುತ್ತೆ. ಅಂದರೆ ಏನೋ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್, ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್, ನಾರ್ತ್ ಪೋಲು ಸೌತ್ ಪೋಲ್ ಎರಡೂ ಸತ ಫ್ಲಕ್ಸ್ ಫಾರಮ್ ಆಗುತ್ತೆ. ನಾರ್ತ್ ಪೋಲ್ ಆಫ್ ದ ಲೈನ್ಸ್ ಆಫ್ ಫೋರ್ಸು, ಸೌತ್ ಪೋಲ್ ಆಫ್ ದ ಲೈನ್ಸ್ ಆಫ್ ಫೋರ್ಸು, ಅವೆರಡು ಸತ ಒಂದು ಸಿಗ್ಮಾ ಡಿ ಎಸ್ ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಸೊ ಇದು ನಿಮಗೆ ಏನಾಗುತ್ತೆ ಅಂದರೆ ಇದರ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಮ್ಯಾಗ್ನೆಟಿಸಮ್ ಅಂತ. ಸೊ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೋ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ 0. ದಟ್ ಈಸ್ ಸಿಗ್ಮಾ ಬಿ ಡಾಟ್ ಸಿಗ್ಮಾ ಡಿ ಎಸ್ ಈಸ್ ಈಕ್ವಲ್ ಟು 0 ಅದಕ್ಕೆ. ಸೊ ಇದೊಂದು ಇದು ಜಸ್ಟ್ ಇದೆ ಕ್ಲೋಸ್ಡ್ ಸರ್ಫೇಸು, ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಹೋಗ್ತಾ ಇರುತ್ತೆ. ನೆಟ್ ಫ್ಲಕ್ಸ್ ಇದು ಫ್ಲಕ್ಸು ಅವೇನಾಯ್ತು, ಇದು ದೊಡ್ಡ ಸಿಗ್ಮಾ ಡಿ, ಇದು ಎಸ್ ಅನ್ನೋ ಸರ್ಫೇಸು ಇಂಟು ಡಿ ಎಸ್, ಇದು ಸ್ಮಾಲ್ ಎಲಿಮೆಂಟ್ ಡಿ ಎಸ್ಸು. ಸೊ ಬಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೋ ದಿಸ್ ಸರ್ಫೇಸ್ ಈಸ್ 0. ಕನ್ಸಿಡರ್ ದ ಫಾಲೋಯಿಂಗ್, ಇದನ್ನು ಎಕ್ಸ್ಪ್ಲನೇಷನ್ ಇದು. ಎಸ್ ಈಸ್ ಈಕ್ವಲ್ ಟು ಕ್ಲೋಸ್ಡ್ ಸರ್ಫೇಸ್ ನೋಡ್ರಿ, ಎಸ್ ಕ್ಲೋಸ್ಡ್ ಸರ್ಫೇಸ್, ಡಿ ಎಸ್ ಈಸ್ ಈಕ್ವಲ್ ಟು ಸ್ಮಾಲ್ ಏರಿಯಾ ಎಲಿಮೆಂಟ್ ಆಫ್ ದ ಕ್ಲೋಸ್ಡ್ ಸರ್ಫೇಸ್. ಈ ಕ್ಲೋಸ್ಡ್ ಸರ್ಫೇಸ್ನಲ್ಲಿ ಸ್ಮಾಲ್ ಎಲಿಮೆಂಟ್ ಯಾವುದೊಂದು. ಬಿ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಎನ್ಕ್ಲೋಸ್ಡ್ ದ ಸರ್ಫೇಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಎನ್ಕ್ಲೋಸ್ಡ್ ಸರ್ಫೇಸ್, ಈ ಒಂದು ಸರ್ಫೇಸ್ ಇರುತ್ತೆ, ಇದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಸರ್ಫೇಸ್. ಬಿ ಇಂಟು ಡಿ ಎಸ್ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಬಿ ಇಂಟು ಡಿ ಎಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಡಿ ಎಸ್ ಅಂದರೆ ಎಷ್ಟು, ಸ್ಮಾಲ್ ಎಲಿಮೆಂಟ್ ಅಂದರೆ ಅದು ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸಿಗ್ಮಾ ಬಿ ಡಿ ಎಸ್ ಈಸ್ ಈಕ್ವಲ್ ಟು ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸಿಗ್ಮಾ ಬಿ ಡಿ ಎಸ್, ಬಿ ಇಂಟು ಡಿ ಎಸ್ ಇವಷ್ಟೂ ಸಿಗ್ಮಾ ಅಂದರೆ ಇದೊಂಚೂರು ಇಲ್ಲೊಂಚೂರು ಎಲ್ಲದೂ ಸೇರಿಸ್ತಾ ಹೋದರೆ ಟೋಟಲ್ ಸರ್ಫೇಸ್ ಎಷ್ಟು ಎಸ್ ಅನ್ನೋದು ಬರುತ್ತೆ. ಸೊ ಸಿಗ್ಮಾ ಬಿ ಡಿ ಎಸ್ ಈಸ್ ಈಕ್ವಲ್ ಟು ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಫ್ರಮ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಸಿಗ್ಮಾ ಬಿ ಡಿ ಎಸ್ ಈಸ್ ಈಕ್ವಲ್ ಟು 0. ಸೊ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೋ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ 0. ಸೊ ಇಷ್ಟನ್ನು ಬರಿಬೇಕು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಕೇಳಿದ್ರೆ ಇಷ್ಟನ್ನು ಬರಿಬೇಕು. ಮತ್ತೊಂದು ಸರಿ ಹೇಳ್ತೀನಿ. ಗಾಸ್ ಲಾ ಸ್ಟೇಟ್ಸ್ ದಟ್ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೋ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ 0. ಸಿಗ್ಮಾ ಬಿ ಡಿ ಎಸ್ ಈಸ್ ಈಕ್ವಲ್ ಟು 0. ಸೊ ಇದೊಂದು ಡಯಾಗ್ರಾಮ್ ಬರೀರಿ. ಇದು ಮ್ಯಾಗ್ನೆಟಿಕ್ ಫೀಲ್ಡು ಬಿ, ಸೊ ಡಿ ಎಸ್ ಅನ್ನೋ ಸ್ಮಾಲ್ ಎಲಿಮೆಂಟು, ಇದು ಹೋಲ್ ಎಲಿಮೆಂಟಿಗೆ ಎಸ್ ಅದು. ಸೊ ಅದಕ್ಕೆ ಕನ್ಸಿಡರ್ ದ ಫಾಲೋಯಿಂಗ್. ಎಸ್ ಈಸ್ ಈಕ್ವಲ್ ಟು ಕ್ಲೋಸ್ಡ್ ಸರ್ಫೇಸ್. ಎಸ್ ಈಸ್ ಈಕ್ವಲ್ ಟು ಕ್ಲೋಸ್ಡ್ ಸರ್ಫೇಸ್. ಡಿ ಎಸ್ ಈಸ್ ಈಕ್ವಲ್ ಟು ಸ್ಮಾಲ್ ಏರಿಯಾ ಎಲಿಮೆಂಟ್ ಆಫ್ ದ ಕ್ಲೋಸ್ಡ್ ಸರ್ಫೇಸ್. ಡಿ ಎಸ್ ಈಸ್ ಈಕ್ವಲ್ ಟು ಸ್ಮಾಲ್ ಏರಿಯಾ ಎಲಿಮೆಂಟ್ ಆಫ್ ದ ಕ್ಲೋಸ್ಡ್ ಸರ್ಫೇಸ್. ಬಿ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಎನ್ಕ್ಲೋಸ್ಡ್ ದ ಕ್ಲೋಸ್ಡ್ ಸರ್ಫೇಸ್. ಬಿ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಎನ್ಕ್ಲೋಸ್ಡ್ ದ ಸರ್ಫೇಸ್. ಬಿ ಡಿ ಎಸ್ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫ್ಲಕ್ಸ್. ಬಿ ಡಿ ಎಸ್, ಬಿ ಇಂಟು ಡಿ ಎಸ್ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫ್ಲಕ್ಸ್. ಸಿಗ್ಮಾ ಬಿ ಡಿ ಎಸ್ ಈಸ್ ಈಕ್ವಲ್ ಟು ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸಿಗ್ಮಾ ಡಿ ಎಸ್ ಈಸ್ ಈಕ್ವಲ್ ಟು ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಫ್ರಮ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಸಿಗ್ಮಾ ಬಿ ಡಿ ಎಸ್ ಈಸ್ ಈಕ್ವಲ್ ಟು 0. ದಟ್ ಈಸ್ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೋ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ 0. ದಟ್ ಈಸ್ ಸಿಗ್ಮಾ ಬಿ ಡಿ ಎಸ್ ಈಸ್ ಈಕ್ವಲ್ ಟು 0. ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೋ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ 0. ಇಷ್ಟನ್ನು ನೀವು ಕ್ಲೀನಾಗಿ ಎಲ್ಲಿ ಬರೀಬೇಕು, ಆವಾಗ ನಿಮಗೆ ಆಗುತ್ತೆ. ಸೊ ಆಲ್ ದೀಸ್ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಎ ನೋಟ್ಸ್. ಸೊ ಆ್ಯಂಡ್ once again I will explain in memorizing part. By seeing one time, without seeing one another time, you have to write it in a rough. ಮತ್ತೊಂದು ಸರಿ ಮೆಮೊರೈಸಿಂಗ್ ಪಾರ್ಟಲ್ಲಿ ಹೇಳ್ತೀನಿ. Next is memorizing part. Each answers I explain in 3 times. By seeing one time, without seeing another time, you have to write it in a rough. What are electromagnets? Write any 2 uses of electromagnets. Electromagnets are the ferromagnetic materials placed in the current carrying solenoid. Electromagnets are the ferromagnetic materials placed in the current carrying solenoid. Electromagnets are the ferromagnetic materials placed in the current carrying solenoid. Uses of electromagnets. Electromagnets are used in electric bells, loudspeaker, cranes. Electric bells, loudspeaker, cranes.
electric bells, loudspeaker and cranes. What is the force acting on a bar magnet placed in a uniform magnetic field? 0. What is the torque when a bar magnet is placed in a uniform magnetic field? When is torque maximum and minimum? Torque T is equal to M cross B. Tau is equal to MB sin theta. Tau is equal to M cross B. Tau is equal to MB sin theta. So where B is equal to uniform magnetic field, B is equal to uniform magnetic field, M is equal to dipole moment, M is equal to dipole moment, tau is equal to torque. Tau maximum if theta is equal to 90 degree. MB sin theta, that is MB sin 90 is equal to sin 90 is 1, so E is equal to MB. M perpendicular to B. Tau is equal to minimum if theta is equal to 0 degree. MB sin theta is equal to 0, M is along the direction B. Tau is equal to minimum if theta is equal to 0 degree. MB sin theta is equal to 0, M is along the direction B. Is bar magnet an equivalent to current carrying solenoid? Yes. Each turn of solenoid behaves as a small magnetic dipole. Each turn of solenoid behaves as a small magnetic dipole. Each turn of solenoid behaves as a small magnetic dipole. Solenoid is an arrangement of small magnetic dipoles. Solenoid is an arrangement of small magnetic dipoles. Solenoid is an arrangement of small magnetic dipoles. This is just like placed in line with each other. This is just like placed in line with each other. This is just like placed in line with each other. Magnetic field produced by solenoid is identical to the magnet. Magnetic field produced by solenoid is identical to the magnet. Magnetic field produced by solenoid is identical to the magnet. Next question. What is the cause of Earth's magnetism? The outer core of the Earth consists of molten iron and nickel. The outer core of the Earth consists of molten iron and nickel. The outer core of the Earth consists of iron and nickel. In the outer core, there is a connective motion of molten iron and nickel. In the outer core, there is a connective motion of molten iron and nickel. In the outer core, there is a connective motion of molten iron and nickel. Then electrical currents produced by connective motion. Then electrical currents produced by connective motion. Then electrical currents produced by connective motion. Therefore, Earth's magnetism formed by electrical currents. Therefore, Earth's magnetism formed by electrical currents. Therefore, Earth's magnetism formed by electrical currents. Write an expression for the time period of oscillation when a magnetic needle is placed in an uniform magnetic field. Let a small compass needle is made to oscillate. Let a small compass needle is made to oscillate. Let a small compass needle is made to oscillate. M is equal to magnetic moment of needle. M is equal to magnetic moment of needle. M is equal to magnetic moment of needle. I is equal to moment of inertia of needle. I is equal to moment of inertia of needle. I is equal to moment of inertia of needle. B is equal to magnetic field. B is equal to magnetic field. B is equal to magnetic field. Period of oscillation T is equal to 2 pi square root of I by MB. Period of oscillation T is equal to 2 pi square root of I by MB. Period of oscillation T is equal to 2 pi square root of
I by mb. Next, state and explain Gauss law in magnetism. Gauss law states that net magnetic flux through any closed surface is 0. The net magnetic flux through any closed surface is 0. The net magnetic flux through any closed surface is 0. Sigma BDS is equal to 0. Sigma BDS is equal to 0. So, consider the following. S is equal to closed surface. S is equal to closed surface. S is equal to closed surface. ds is equal to small area element of closed surface. ds is equal to small area element of closed surface. ds is equal to small area element of closed surface. B is equal to magnetic field enclosed to the closed surface. B is equal to magnetic field enclosed to the closed surface. B is equal to magnetic field enclosed to the closed surface. BDS is equal to magnetic flux. BDS is equal to magnetic flux. BDS is equal to magnetic flux. Sigma BDS is equal to net magnetic flux. Sigma BDS is equal to net magnetic flux. Sigma BDS is equal to net magnetic flux. From Gauss law in magnetism, sigma BDS is equal to 0. So, net magnetic flux through any closed surface is 0. The net magnetic flux through any closed surface is 0. So, write all these answers in a rough. By seeing one time without seeing another time, you have to write it in a rough. And before that, you have to write it in a notes. Best of luck.